ಜಿಲ್ಕಾಯ್ದ ಅಂತ ಹೇಳ್ತಾರೆ. ಜಿಲ್ಕಾಯ್ದ ಆಗಿದ ನಂತರ ಜಿಲ್ಹಿಜ್ಜಾ, ಯಾನಿ ಇಸ್ಲಾಮಿಕ್ ತಿಂಗಳಲ್ಲಿ ಕೊನೆಯ ತಿಂಗಳ ಲಾಸ್ಟು. ಇನ್ಶಾಲ್ಲಾ ತಬಾರಕ ತಆಲಾ ಆ ತಿಂಗಳ ದಾಟಿದ ನಂತರ ಮತ್ತು ಇಸ್ಲಾಮಿಕ್ ಹೊಸ ವರ್ಷ ಬರುತ್ತದೆ, ಮೊಹರಮುಲ್ ಹರಾಮ್. ನೋಡ್ರಿ, ಕೊನೆಯ ತಿಂಗಳಿನಿಂದ ಕುರ್ಬಾನಿನಿಂದ ಸ್ಟಾರ್ಟ್ ಆಗುತ್ತದೆ. ಕೊನೆಯ ತಿಂಗಳ ನಮ್ಮ ಇಸ್ಲಾಮಿಕ್ ಕುರ್ಬಾನಿನಿಂದನೇ ಮುಕ್ತಿ ಆಗುತ್ತಿದೆ. ಮತ್ತು ಹೊಸ ವರ್ಷ ಏನಿದೆ ಅದನ್ನೇ ತನ್ನ ಜೀವನ ತ್ಯಾಗ, ಯಾನಿ ಅಲ್ಲಾಹನ ಬಾರ್ಗನಲ್ಲಿ ಶಹೀದ್ ಆಗಿರುವ ಹಜರತ್ ಇಮಾಮಿ ಹುಸೇನ್ ರದಿಯಲ್ಲಾಹು ತಆಲಾ ಇಂದ ಶುರು ಆಗುತ್ತಿದೆ. ನಾವು ಹೋದ ಶುಕ್ರವಾರ ಕೇಳಿದ್ವಿ, ಈ ತಿಂಗಳಲ್ಲಿ ಅತಿ ಜಾಸ್ತಿ ಜನರು ಮಕ್ಕಾ ಮುಅzzಮ ಖಾನಾ ಕಾಬಾಗೆ ಹಜ್ಜವನ್ನು ಮಾಡೋದಕ್ಕೆ ಹೋಗುತ್ತಾರೆ. ಜಿಲ್ಹಿಜ್ಜಾನಲ್ಲಿ ಏನಿದೆ ಬಕ್ರೀದ್ ದಿನದಲ್ಲಿ ಈ ತಿಂಗಳಲ್ಲಿ ಈಗ ಹೋಗಿದ್ದಾರೆ ಅಲ್ಹಮ್ದುಲಿಲ್ಲಾಹ್. ಭಾಳಷ್ಟು ಈ ಪ್ರಪಂಚದಿಂದ ಎಲ್ಲ ಜನರು ಯಾರಿಗೆ ಇಸ್ತಿತಾಅತ್ ಯಾರಿಗೆ ಅಲ್ಲಿಗೆ ಬರೋದು ಅನುಮತಿ ಆಗಿದೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾರಿಗೆ ಕರೆಯುತ್ತಾನೆ ಅದೇ ಜನರು ಹೋಗೋದು. ಯಾಕೆಂದರೆ ಎಲ್ಲರಿಗೆ ಅವಶ್ಯಕ ಇದೇ ಇಲ್ಲ, ಅಲ್ಲಿ ಅನುಮತಿ ಇಲ್ಲ ಹೋಗೋದಕ್ಕೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾರ ಮೇಲೆ ರಹಿಮತಿನ ದೃಷ್ಟಿ ಹಾಕುತ್ತಾನೆ ಅದೇ ಜನರು ಮಕ್ಕಾ ಮುಅzzಮ ಖಾನಾ ಕಾಬಾಗೆ ಹೋಗ್ತಾರೆ. ಇಲ್ಲಾಂದರೆ ಪ್ರಪಂಚದಲ್ಲಿ ಎಷ್ಟೋ ಲಕ್ಷಾಂತರ ಜನರು ಶ್ರೀಮಂತರಿದ್ದಾರೆ, ಲಕ್ಷಾಂತರ ದುಡ್ಡಿದೆ, ಹೊಲ ಇದೆ, ಸಂಪತ್ತಿದೆ. ಆದರೆ ಸ್ವಲ್ಪರವ್ರ ಹೃದಯ ಒಳಗೆ ನಾನು ಮಕ್ಕಾ ಮದೀನಾಗೆ ಹೋಗಬೇಕಪ್ಪ, ಇದು ಪ್ರಪಂಚ ಏನಿಲ್ಲ, ನಾನು ಎಷ್ಟು ಜಮಾ ಮಾಡಿದರೆ ಬಿಟ್ಟು ಹೋಗಲೇಬೇಕು. ಆದರೆ ಜೀವನ ಒಳಗೆ ನಾನು ಒಂದು ಸಾರಿ ನಾನು ಮಕ್ಕಾ ಮುಅzzಮ ಮದೀನಾ ಮುನವ್ವರ ನೋಡಬೇಕಂತ ಇಚ್ಛೆ ಇಟ್ಕೊಂಡಿರುವ ಜನರು, ಅಂಥ ಜನರು ಇನ್ಶಾಲ್ಲಾ ತಬಾರಕ ವ ತಆಲಾ ಅಲ್ಲಾಹನ ಕಡೆ ದುಆವನ್ನು ಮಾಡಿ ಪ್ರಾರ್ಥನೆ ಮಾಡಿ ಹೋಗೋದು ಪ್ರಯತ್ನ ಮಾಡುತ್ತಾರೆ. ಆದರೆ ಭಾಳಷ್ಟು ಜನರು ಹಣ ಸಂಪತ್ತು ಇಟ್ಕೊಂಡಿರುವ ಜನರಿಗೆ ರೊಕ್ಕ ಇದೆ, ಹಣ ಇದೆ, ಸಂಪತ್ತಿದೆ, ಆದ್ರಿಗೆ ಹೋಗೋದಕ್ಕೆ ಅವರಿಗೆ ಅನುಮತಿ ಇಲ್ಲ. ಯಾಕೆಂದರೆ ಅಲ್ಲಿಗೆ ಕರೆಯೋದು ಯಾರಿಗೆ? ಇನ್ನೊಲ್ಲಿ ಕರೆದಿಲ್ಲ ಮಕ್ಕಾ ಮುಅzzಮನ ಬಾರಿ ಮತ್ತು ಮದೀನಾ ಮುನವ್ವರನಿಂದ ಬುಲಾವ ಬಂದಿಲ್ಲ ಇನ್ನೂವರೆಗೆ. ಪ್ರೀತಿಯ ಸಹೋದರ, ನಾವು ಹೋದ ಶುಕ್ರವಾರ ಮಕ್ಕಾ ಮುಅzzಮನಲ್ಲಿ ಹೋಗಿದ್ದ ನಂತರ ಯಾವ ರೀತಿ ಹಾಜಿಯವರಿಗೆ ಜನರಿಗೆ ಪ್ರತಿಫಲ ಇದೆ, ಪುಣ್ಯ ಇದೆ, ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿದೆ ನಮ್ಮ ರೋಜಾಯ ರಸೂಲ್ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಎಲ್ಲರೂ ಹಾಜಿರವನ್ನು ಕೂಡ ಹೋಗುತ್ತಾರೆ. ಮದೀನಾ ಮುನವ್ವರನ್ನು ಹೋಗಿದ್ದ ನಂತರ ಪ್ರೀತಿಯ ಸಹೋದರರೇ, ಎಷ್ಟೋ ಜನರು ಹೇಳುತ್ತಾರೆ, ಯಾ ರಸೂಲಲ್ಲಾ ಬಂದಿದ್ದೇನೆ, ಹೊಳ್ಳಿ ಕಳಿಸಬೇಡಿ ಯಾ ರಸೂಲಲ್ಲಾ, ಯಾ ರಸೂಲಲ್ಲಾ, ಎಷ್ಟು ನಾನು ಇಚ್ಛೆಯನ್ನು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀನಿ ಯಾ ರಸೂಲಲ್ಲಾ, ನಾನು ಬಂದಿದ್ದೀನಿ, ಹೊಳ್ಳಿ ಹೋಗಬಾರ್ದು ಯಾ ರಸೂಲಲ್ಲಾ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನಿ ಮಜ್ಜಿದ್ನಲ್ಲಿ ಹೇಳುತ್ತಾನೆ, ವಲವ್ ಅನ್ನಹುಂ ಇಜ್ಜಲಮು ಅನ್ಫುಸಹುಂ ಜಾಊಕ ಫಸ್ತಗಫರುಲ್ಲಾಹ್ ವಸ್ತಗಫರ ಲಹುಮುರ್ ರಸೂಲು ಲವಜದುಲ್ಲಾಹ ತವ್ವಾಬರ್ ರಹೀಮ. ಜನರು ತನ್ನ ಜೀವನ ಮೇಲೆ ಕ್ರೌರ್ಯ ಅಂದರೆ ಕ್ರೌರ್ಯ ಅಂತ ಹೇಳ್ತಾರೆ, ಜುಲ್ಮನ್ನು ಮಾಡ್ಕೊಂಡಿದ್ದ ನಂತರ, ಕ್ರೌರ್ಯವನ್ನು ಮಾಡ್ಕೊಂಡಿದ್ದ ನಂತರ ಆ ಜನರಿಗೆ ಎಂತಾದು ದಾರಿ ಕೊಡೋದನ್ನ ಅಲ್ಲಾಹ್ ರಬ್ಬುಲ್ ಇಜ್ಜತ್ ವಸ್ತಗಫರ ಲಹುಮುರ್ ರಸೂಲುಲ್ಲಾಹ್. ಆ ಜನರು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಹಾಜಿರವನ್ನು ಆಗಬೇಕು. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾನ ಬಾರ್ಗನಲ್ಲಿ ಹೋಗಬೇಕು. ಐ ಮಹಿಬೂಬ್, ಆ ಜನರು ನಿಮ್ಮ ಬಾರ್ಗನಲ್ಲಿ ಬರಬೇಕು. ಯಾರು ತನ್ನ ದೇಹ ಮೇಲೆ ಜಾಸ್ತಿಯನ್ನು ಮಾಡಿದರು, ನೋವನ್ನು ಕೊಟ್ಟರು, ತನ್ನ ದೇಹಕ್ಕೆ ಪಾಪನಲ್ಲಿ ಕೆಲಸವನ್ನು ಮಾಡಿಸ್ಕೊಂಡ್ರು, ಯಾ ರಸೂಲಲ್ಲಾ, ಐ ನನ್ನ ಮಹಿಬೂಬ್ ಜನರು ಹೇಳ್ರಿ, ಅವರು ನಿಮ್ಮ ಬಾರ್ಗನಲ್ಲಿ ಬರಬೇಕು, ನಿಮ್ಮ ಬಾರ್ಗನಲ್ಲಿ ಬರಬೇಕು. ಮತ್ತೆ ಹೇಳಕಂದ್ರೆ ಲವಜದುಲ್ಲಾಹ್, ಅಲ್ಲಾಹನ ಕಡೆ ನಾವು ಕ್ಷಮೆಯನ್ನು ಕೇಳಬೇಕು. ಫಸ್ತಗಫರುಲ್ಲಾಹ್, ಅಲ್ಲಾಹನ ಕಡೆ ನಾವು ಕ್ಷಮೆಯನ್ನು ಕೇಳಬೇಕು. ಐ ಅಲ್ಲಾಹ್, ನಾನು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾನ ಬಾರ್ಗನಲ್ಲಿ ಬಂದಿದ್ದೀನಿ, ಅಲ್ಲಾಹ್ ನನಗೆ ತೌಫೀಕ್ ಕೊಡಿ, ಅಲ್ಲಾಹ್ ನನ್ನ ಪಾಪವನ್ನು ಕ್ಷಮಾ ಮಾಡಿ, ಅಲ್ಲಾಹ್ ಫಸ್ತಗಫರುಲ್ಲಾಹ್, ಅಲ್ಲಾಹನ ಕಡೆ ಮಾಫಿಯನ್ನು ಕೇಳ್ಕೋಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಮಾಡ್ತಾರೆ? ವಸ್ತಗಫರ ಲಹುಮುರ್ ರಸೂಲು, ಹುಜೂರ್ ಸಲ್ಲಲ್ಲಾಹು ಶಫಾಅತನ್ನು ಮಾಡಿಸ್ತಾರಂತೆ. ಮತ್ತೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹ್ ರಬ್ಬಿ ಹೇಳ್ತಾನೆ, ಲವಜದುಲ್ಲಾಹ ತವ್ವಾಬರ್ ರಹೀಮ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಹಳಷ್ಟು ರಹೀಮ್ ಇದ್ದಾನೆ, ಕರೀಮ್ ಇದ್ದಾನೆ, ತೌಬಾ ಕಬೂಲ್ ಮಾಡುವ ಇದ್ದಾನೆ. ಒಬ್ಬರು ಸಹಾಬಿ ರಸೂಲ್ ಇದ್ರು ಪ್ರೀತಿಯ ಸಹೋದರರೇ. ಆ ಸಹಾಬಿ ರಸೂಲರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗಲಿ ಬಂದಿದ್ದ ನಂತರ ಅಳದಳು ದುವಾವನ್ನು ಮಾಡಕೊಂಡಿದ್ರು. ಯಾ ರಸೂಲಲ್ಲಾ, ನನ್ನ ಪಾಪವನ್ನು ಕ್ಷಮಾ ಮಾಡಿ ಯಾ ರಸೂಲಲ್ಲಾ, ಯಾ ರಸೂಲಲ್ಲಾ, ನಿಮ್ಮ ಬಾರ್ಗಲಿ ಬಂದಿದ್ದೀನಿ ಯಾ ರಸೂಲಲ್ಲಾ, ಯಾ ರಸೂಲಲ್ಲಾ, ಒಂದು ದೃಷ್ಟಿ ನನ್ನ ಕಡೆ ನೋಡ್ರಿ ಯಾ ರಸೂಲಲ್ಲಾ ಅಂತ ಹೇಳಿ ಹೇಳಿ ದುವಾವನ್ನು ಮಾಡಕ್ಕೆ ಕುಂತಿದ್ರು. ಪ್ರೀತಿಯ ಸಹೋದರರೇ, ಇಷ್ಟೇ ಸಂದರ್ಭದಲ್ಲಿ ಒಬ್ಬರು ಸಹಾಬಿಯರು ಹೇಳ್ತಾರೆ, ನಾನು ಪಕ್ಕಕ್ಕೆ ಕುಂತಿದ್ದೇನೆ, ಆ ವ್ಯಕ್ತಿ ಬಂದಿದ ನಂತರ ಅಲ್ಲಿ ಹುಜೂರ್ನ ಬಾರ್ಗಲಿ ಅಳದು ದುವಾವನ್ನು ಮಾಡಕ್ಕೆ ಕುಂತಿದ್ದ, ಯಾ ರಸೂಲಲ್ಲಾ ಬಂದಿದ್ದೇನೆ. ವಲವ್ ಅನ್ನಹುಂ ಇಜ್ಜಲಮು
ವಲವ್ ಅನ್ನಹುಂ ಇಸ್ಸಲಮು ಅನ್ಫುಸಹುಂ ಜಾಊಕ ಫಸ್ತಗಫಿರುಲ್ಲಾಹ್. ಯಾ ರಸೂಲಲ್ಲಾಹ್, ತನ್ನ ದೇಹ ಮೇಲೆ ಯಾರು ಕ್ರೌರ್ಯವನ್ನು ಮಾಡ್ಕೊಂಡ್ರು, ಯಾರು ತನ್ನ ದೇಹ ಮೇಲೆ ಯಾರು ನೂರನ್ನು ಕೊಟ್ಕೊಂಡ್ರು ಯಾ ರಸೂಲಲ್ಲಾಹ್, ತನ್ನ ಇಡೀ ದೇಹವನ್ನು ಪಾಪನಲ್ಲಿ ಯಾರು ಮುಳುಗಿಸಿದ್ರು ಯಾ ರಸೂಲಲ್ಲಾಹ್, ಅಂತ ಜನರು ನಿಮ್ಮ ಬಾರ್ಗಲೇ ಬರ್ಬೇಕಂತ ಹೇಳಿದಿರಿ ಯಾ ರಸೂಲಲ್ಲಾಹ್. ಯಾ ರಸೂಲಲ್ಲಾಹ್, ಆ ಜನರು ಅಲ್ಲಾಹನ ಕಡೆ ತೋಬಾ ಮಾಡ್ಬೇಕಂತ ಕುರಾನಲ್ಲಿ ಬಂದಿದೆ ಯಾ ರಸೂಲಲ್ಲಾಹ್. ನಾನು ಬಂದಿದ್ದೇನೆ, ಅಯ್ಯಲ್ಲಾ ನನ್ನ ಪಾಪನ ಕ್ಷಮಾ ಮಾಡು, ಯಾ ಅಲ್ಲಾ ನನ್ನ ಪಾಪನ ಕ್ಷಮಾ ಮಾಡು. ಅಳದು ದುವಾವನ್ನು ಮಾಡಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಮಾಡಿದ ಆ ದುವಾವನ್ನು ಮಾಡ್ತಾ ಅಳ್ತಾ ಅಲ್ಲೇ ಕಣ್ಣುವನ್ನು ಬಂದಾಯಿತು. ಬಂದಿದ ನಂತರ ಸ್ವಲ್ಪ ಸಮಯ ಆಗಿದ ನಂತರ ಎಚ್ಚರಾಗಿ ಹೊಳ್ಳಿ ಹೋಗಕ್ಕೆ ಕುಂತಿದ್ರು. ಆ ಪಕ್ಕದಲ್ಲಿ ಏನು ಆಶಿಖಾನಿ ರಸೂಲ್ ಕುಂತಿದ್ರು, ಅವರು ಅಲ್ಲೇ ಮಲಗಿದ್ರು. ಅವ್ರ ಕನಸಿನಲ್ಲಿ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕನಸಲ್ಲಿ ಬರ್ತಾರಂತೆ. ಬನ್ನಿ ನಂತರ ಹೋಗ್ರಿ ಆ ವ್ಯಕ್ತಿಗೆ ಹೇಳ್ರಿ ಏನು ಬಂದು ಅಳ ಕುಂತಿದ್ದ, ಯಾ ರಸೂಲಲ್ಲಾಹ್ ನನ್ನ ಮೇಲೆ ರಹಿಮತನ ದೃಷ್ಟಿ ಹಾಗ್ರಿ, ಆ ವ್ಯಕ್ತಿಗೆ ಹೋಗಿ ನೀವು ಹೇಳ್ರಿ, ಇವತ್ತು ನಾನು ಆ ವ್ಯಕ್ತಿ ಬಂದು ಅಲ್ಲಾಹನ ಕಡೆ ಮಾಫಿ ಮಾಡಿದ್ದಾನೆ, ಅಲ್ಲಾಹನ ಕಡೆ ತೋಬಾ ಕೇಳಿದ್ದಾನೆ. ಅಲ್ಲಾಹ್ ಇಜ್ಜತ್ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸದ್ಕಿನಿಂದ ಆ ವ್ಯಕ್ತಿದು ಇಡೀ ಪಾಪವನ್ನು ಕ್ಷಮಾ ಮಾಡಿದ್ದಾನೆ, ಹೋಗಿ ಹೇಳಿರಿ ಅಂತೂ ಈ ಸಂದೇಶವನ್ನಂತೂ ಮಜಾರಿ ಮುಬಾರಕ್ನಿಂದ ಕನಸಿನಲ್ಲಿ ಪ್ರೀತಿಯ ಸಹೋದರರೇ ರೋಜಾರ್ ನಸುಲ್ನಲ್ಲಿ ಹೋಗಿದ ನಂತರ ನಾವು ಎಲ್ಲರೂ ಏನು ಮಾಡಬೇಕು, ಯಾ ರಸೂಲಲ್ಲಾಹ್ ಒಂದು ಸಾರಿ ಯಾ ರಸೂಲಲ್ಲಾಹ್, ಯಾ ರಸೂಲಲ್ಲಾಹ್ ನಮ್ಮ ಮೇಲೆ ದೃಷ್ಟಿ ಹಾಕಿರಿ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ಸಹಾಬಾ ಕರಾಮರು ಮದೀನಾ ಮುನ್ನವರನ್ನು ಹೋಗಿದ ನಂತರ ಏನು ಮಾಡ್ತಿದ್ರು, ಮೊದಲಿಗೆ ಸಲಾತು ಸಲಾಂ ಹೇಳ್ತಿದ್ರು, ದುಆವನ್ನು ಮಾಡ್ತಿದ್ರು. ಇಲ್ಲೇ ತನಕ ಹದೀಸ್ ಮುಬಾರಕನ ಬಂದಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಮನ್ ಜಾಅನಿ ಮನ್ ಝಾರ ಕಬ್ರಿ ವಜಬತ್ ಲಹು ಶಫಾಅತಿ. ಯಾರು ನನ್ನ ಸಮಾಧಿಗೆ ನೋಡಿದ್ರು, ಯಾರು ನನ್ನ ಮಜಾರಿ ಮುಬಾರಕಾಗಿ ನೋಡಿದ್ರು, ಅಂತ ಜನರ ಮೇಲೆ ನನ್ನ ಶಫಾಅತ್ವನ್ನು ವಾಜಿಬಾಗಿದೆ. ನನ್ನ ಮಜಾರ್ ಶರೀಫ್, ನನ್ನ ಸಮಾಧಿಗೆ ಯಾರು ನೋಡಿದ್ರು ಆ ಜನರ ಮೇಲೆ ನನ್ನ ಶಫಾಅತ್ವನ್ನು ವಾಜಿಬಾಗಿದೆ. ಪ್ರೀತಿಯ ಸಹೋದರರು, ಎಷ್ಟು ಪುಣ್ಯವಂತರಿರಬಹುದು ಮದೀನಾಗೆ ಹೋಗಿರುವ ಜನರು. ಸುಮ್ಮನೆ ಮುಂದೆ ಕುಂತ್ಕೊಂಡು ಕುಮ್ಮದೆ ಖಜ್ರಾ ನೋಡಕ್ ಕುಂತಿದ್ದಾರೆ, ಮದೀನಾ ಮುನವ್ವರ ನೋಡಕ್ ಕುಂತಿದ್ದಾರೆ, ಇಚ್ಚಿಟ್ಕೊಂತಿದ್ದಾರೆ. ಯಾ ರಸೂಲಲ್ಲಾಹ್, ಈ ಗುಮ್ಮದೆ ಖದರ್ ಒಳಗೆ ನೀವು ಆರಾಮ್ ಮಾಡಕ್ ಕುಂತಿದ್ರಿ ಯಾ ರಸೂಲಲ್ಲಾಹ್, ಒಂದು ಸಾರಿ ನಿಮ್ಗೆ ನಾನು ನೋಡ್ಬೇಕು ಯಾ ರಸೂಲಲ್ಲಾಹ್. ಎಷ್ಟು ಆಶಿಕಾನೆ ರಸೂಲ್. ಪ್ರೀತಿಯ ಸಹೋದರರೇ, ದುಆವನ್ನು ಮಾಡ್ತಿದ್ರು. ಮತ್ತು ಮುಂದೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಮನ್ ಹಜ್ಜ ಫಜಾರ ಕಬ್ರಿ ಬಾದ ಮೌತಿ ಕಾನ ಕಮನ್ ಜಾರನಿ ಫಿ ಹಯಾತಿ. ಯಾರು ಹಜ್ಜವನ್ನಿಗೆ ಮಾಡಕ್ ಬಂದ್ರು, ಯಾರು ಹಜ್ಜಿಗೆ ಮಾಡಕ್ ಬಂದ್ರು, ನನ್ನ ಸಾವು ಹೊಂದಿದ ನಂತರ ನನ್ನ ಸಮಾಧಿಗೆ ನೋಡ್ಬೇಕಂತ ಇಚ್ಛೆನಿಂದ ನಿಯತ್ತಿನಿಂದ ಯಾರು ಬಂದ್ರು ಅಂತ ಜನರಿಗೆ 2 ಹಜ್ ಮಾಡಿದಷ್ಟು ಪುಣ್ಯವನ್ನು ಸಿಗುತ್ತದೆ ಅಂತೆ. ಹಜ್ ಮಾಡಕ್ ಬಂದಿದ್ದಾರೆ, ಮಕ್ಕಾ ಮುಅzzಮಾನಲ್ಲಿ ಬಂದಿದ್ದಾರೆ, ಮತ್ತು ಇಚ್ಛೆನಾಯಿತು ನಾನು ಮದೀನಾ ಮುನವ್ವರಗೆ ಹೋಗಬೇಕು, ನಾನು ಗುಂಬದೆ ಖಜ್ರಾ ನೋಡಬೇಕು, ನಾನು ಮಜಾರಿ ಮುಕದ್ದಸ್ವನ್ನು ನೋಡಬೇಕು, ನಾನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಮಜಾರಿ ಮುಕದ್ದಸ್ ನೋಡಿ ನಾನು ಬರಬೇಕು, ಮದೀನಾ ಮುನವ್ವರನ್ನು ಹೋಗಬೇಕು. ಈ ನಿಯತ್ತಿನಿಂದ ಯಾರು ಮದೀನಾಗೆ ಬಂದ್ರು ಅಂತ ಜನರಿಗೆ 2 ಹಜ್ ಮಾಡಿದಷ್ಟು ಪ್ರತಿಫಲವನ್ನು ಸಿಗಾಕುಂತಿದೆ, 2 ಹಜ್ಜಿನ ಪುಣ್ಯ ಸಿಗಾಕುಂತಿದೆ. ಪ್ರೀತಿಯ ಸಹೋದರರೇ, ಹಾಜಿರು ಮದೀನಾಗೆ ಹೋಗಿದ್ದಾರೆ. ಅದಕ್ಕೆ ಆಲಾ ಹಜರತ್ ಹೇಳಿದ್ರು, ಹಾಜಿಯೋ ಆವೋ ಶಹನ್ಶಾಹ ಕಾ ರೋಜಾ ದೇಖೋ, ಹಾಜಿಯೋ ಆವೋ ಶಹನ್ಶಾಹ ಕಾ ರೋಜಾ ದೇಖೋ, ಕಾಬಾ ತೋ ದೇಖ ಚುಕೆ ಹೋ ಕಾಬೆ ಕಾ ಕಾಬಾ ದೇಖೋ, ಕಾಬಾ ತೋ ದೇಖ ಚುಕೆ ಹೋ ಕಾಬೆ ಕಾ ಕಾಬಾ ದೇಖೋ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಎಷ್ಟು ಸಹಾಬಾಕರನ್ನು ಪ್ರೀತಿ ಮಾಡ್ತಿದ್ರು. ಇಲ್ಲೇ ತನಕ ಬಂದಿದೆ. ಪ್ರೀತಿಯ ಸಹೋದರರೇ, ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೋಗಿದ ನಂತರ ಸಲಾತು ಸಲಾಂ ಹೇಳ್ತಿದ್ರು. ಏನು ಸಲಾಮನ್ನು ಮಾಡ್ತಿದ್ರು. ಎಂತ ಸಲಾಂ ಕೊಡ್ತಿದ್ರು? ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಕ ವಸಲ್ಲಂ, ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಕ ವಸಲ್ಲಂ. ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಸಲಾಂ ಮಾಡ್ತಿದ್ರು. ಯಾವುದೇ ಪ್ರವಾಸದಿಂದ ಹೊಳ್ಳಿ ಬಂದಿದ್ರೆ ಮನೆಗೆ ಹೋಗ್ತಿದ್ದಿಲ್ಲ, ಮೊದಲಿಗೆ ಗುಮ್ಮದೆ ಖಜ್ರಾಗೆ ಹೋಗ್ತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರದಾವನ್ನು ಆಗಿದ್ದಾರೆ, ಮರಣವನ್ನು ಹೊಂದಿದ್ದಾರೆ, ತನ್ನ ಮಜಾರಿ ಅಕದಸ್ನಲ್ಲಿ ಆರಾಮ್ ಮಾಡಕ್ ಹೊಂದಿದ್ದಾರೆ. ಆದ್ರೆ ಹಜರತ್ ಉಮರ್ ಅವರು ಯಾವುದೇ ಪ್ರವಾಸನ ಹೋಗಿ ಬಂದಿದ ನಂತರ ಮೊದಲಿಗೆ ಮಜಾರ್ ಶರೀಫ್ನಲ್ಲಿ ಹೋಗ್ತಿದ್ರು. ಹೋಗಿದ ನಂತರ ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ಹಬೀಬಲ್ಲಾಹ್, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ನಬಿಯಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಳದು ದುಆವನ್ನು ಮಾಡ್ತಿದ್ರು, ಸಲಾತು ಸಲಾಂ ಕಳಿಸಿದ್ರು. ನೋಡ್ರಿ ಎಷ್ಟು ಪ್ರೀತಿ ಇರಬಹುದು. ಯಾರು ಉಮರ್? ಹಜರತ್ ಉಮರ್ ರದಿಯಲ್ಲಾಹು ತನಕ ಇಲ್ಲಿ ತನಕ ರಿವಾಯತ್ನಲ್ಲಿ ಬಂದಿದೆ. ಹಜರತ್ ಉಮರ್ ಬಗ್ಗೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಮರಣ ಹೊಂದಿರಬೇಕಾಗಿತ್ತು, ಹೇಗೆ ಸಾವಾಗಿತ್ತು ನಮ್ಮ ಹುಜೂರ್ ಆಗಿದ ನಂತರ ಹಜರತ್ ಉಮರ್ ಅವರು ತನ್ನ ಖಡ್ಗ ತಗೊಂಡು ಇಡೀ ಊರಿನ ಒಳಗೆ ಅಡ್ಡಾಡಕ್ ಕುಂತಿದ್ರು. ಯಾರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಮರಣ ಹೊಂದಿದ್ದಾರೆ, ಅವರು ಸತ್ತಿದ್ದಾರೆ ಅಂತ ಯಾರಿಗೆ ನಾಲ್ಗಿನಿಂದ ಬರಬಾರ್ದು ಅಂತ ಹಜರತ್ ಉಮರ್ ಅವರು ಖಡ್ಗ ತಗೊಂಡು ಅಡ್ಡಾಡಕ್ ಕುಂತಿದ್ರು ಇಡೀ ಊರಿನ ಒಳಗೆ. ಯಾರಾದ್ರೆ ಒಬ್ರು ಏನಾದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರದಾಗಿದ್ದಾರೆ, ಸಾವು ಹೊಂದಿರ ಹೇಳಬೇಕು, ದೇಹದಿಂದ ಚಂಡ 2 ಭಾಗವನ್ನು ಮಾಡುತ್ತೇನೆ. ಹಜರತ್ ಉಮರ್ ಈ ಸಿಟ್ಟಿಂದ ಅಡ್ಡಾಡಕ್ ಕುಂತಿದ್ರು. ಆದ್ರೆ ಅಂತದ್ದು ಉಮರ್ ರದಿಯಲ್ಲಾಹು ತಆಲಾ ಮಜಾರ್ ಶರೀಫ್ನಲ್ಲಿ ಹೋಗಿ ಸಲಾತು ವಸ್ಸಲಾಂ ಹೇಳಕ್ ಕುಂತಿದ್ದಾರೆ, ಅಳದು ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ಹಬೀಬಲ್ಲಾಹ್. ಪ್ರೀತಿಯ ಸಹೋದರರೇ, ಹಜರತ್ ಉಮರ್ ರದಿಯಲ್ಲಾಹು ಕೆಲಸ ಮಾಡುವ ನಾಫಿ ಅವರು ಗುಲಾಮ್ ಇದ್ರು. ಅವ್ರಿಗೆ ಕೇಳ್ತಾರಂತೆ,
ನೀವು ಹಜರತ್ ಉಮರ್ಗೆ ಸಲಾತು ಸಲಾಂ ಹೇಳಿದ್ದು ಕೇಳಿದ್ದೀರಾ? ಎಷ್ಟು ಸಾರಿ ಅವರು ಸಲಾತು ಸಲಾಂ ಹೇಳುತ್ತಾರೆ, ಎಷ್ಟು ಹುಜೂರನ ಬಾರ್ನಲ್ಲಿ ಹೋಗಿ ಸಲಾಮನ್ನು ಹೇಳುತ್ತಾರೆ. ಅಂತೂ ಹಜರತ್ ನಾಫಿ ಅವರಿಗೆ ಕೇಳಿದರು. ಅವ್ರು ಹೇಳ್ತಾರೆ, ನಾನು 1 ಸಾರಿ ನೋಡಿಲ್ಲ, 100 ಸಾರಿ ನೋಡಿಲ್ಲ, 200 ಸಾರಿ ನೋಡಿಲ್ಲ, ನಾನು ಲಕ್ಷಾಂತರ ಸಾರಿ ಹಜರತ್ ಉಮರ್ಗೆ ನಬಿ ಕರೀಂ ಸಲ್ಲಲ್ಲಾಹು ಬಾರ್ನಲ್ಲಿ ಬಂದು ಸಲಾತು ಸಲಾಂ ಹೇಳುದು ನಾನು ನೋಡಿದ್ದೇನೆ ನನ್ನ ಕಣ್ಣನಿಂದ. ಲಕ್ಷಾಂತರ ಸಾರಿ ಹಜರತ್ ಉಮರ್ ಬರ್ತಿದ್ರು, ಬರೀ ಸಲಾತು ಸಲಾಂ ಹೇಳ್ತಿದ್ರು ಹುಜೂರನ ಬಾರ್ ಒಳಗೆ. ಇವತ್ತು ಪ್ರೀತಿಯ ಸಹೋದರರೇ, ನಾನು ಆಶಿಖಾನಿ ರಸೂಲ್ ಪ್ರಶ್ನೆ ಮಾಡಕ್ ಕುಂತಿದ್ದೀನಿ. ಇವತ್ತು ನಾವು ಅಹ್ಲೆ ಸುನ್ನತ್ ಅಂತ ಹೇಳ್ತೀವಿ, ಇವತ್ತು ನಾವು ನಬಿಗೆ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೀವಿ. ಆದರೆ ನಮ್ಮ ಕಡೆ ನಿಂತು ಬರೀ 2 ಅಕ್ಷರ ಸಲಾತು ಸಲಾಂ ಹೇಳೋದಕ್ಕೆ ಇವತ್ತು ನಮ್ಮ ಕಡೆ ಸಮಯ ಇಲ್ಲ. ಮತ್ತು ನಾವು ಯಾರು ಹುಜೂರ್ಗೆ ಪ್ರೀತಿ ಮಾಡೋದು? ಯಾವಾಗ ನಮಾಜ್ ಆಗ್ತೈತಿ, ಯಾವಾಗ ನಾವು ಮೊದಲಿಗೆ ಓಡ್ ಹೋಗಬೇಕು. ಯಾವಾಗ ನಮಾಜ್ ಆಗ್ತಿದ್ದು ನಾವು ಮೊದಲಿಗೆ ನಬಿ ಮನೆಯಲ್ಲಿ ಓಡಬೇಕು. ಪ್ರೀತಿಯ ಸಹೋದರರೇ, ಮನೆಗಾಗಿ ನೀವು ಇವತ್ತು ಈ ಮುಖದ್ದಸವಾದ ಮನೆ ಬಿಟ್ಟು ಹುಜೂರನ ಬಾರ್ನಲ್ಲಿ ಸಲಾತು ಸಲಾಂ ಬಿಟ್ಟು ಏನ್ ಮನೆಗೆ ಹೋಗಕ್ ಕುಂತಿದ್ರ, ಅದೇ ಮನೆಯವರು ನಾಳೆ ನಿಮ್ಮ ಉಸಿರಾಟ ಬಂದಾಗಿದ ನಂತರ ಮೊದಲಿಗೆ ಹೋಗಿ ಕಬ್ರಸ್ಥಾನದಲ್ಲಿ ದಫನ್ ಮಾಡೋದ್ ಪ್ರಯತ್ನ ಮಾಡ್ರಿ ಅಂತಿರ್ತಾರ. ಅವಾಗ ಬಂದು ಎಲ್ಲಾರು ಮಣ್ಣಿನಲ್ಲಿ ಮುಚ್ಚಿ ಮೊದಲಿಗೆ ಹೊಳ್ಳಿ ಬರ್ತಾರ. ಅಂತ ಸಂದರ್ಭದಲ್ಲಿ ಕಬರಿನ ಒಳಗೆ ಕತ್ತಲದಲ್ಲಿ ಯಾರ ಬರೆಗೆ ಅವಶ್ಯಕತೆ ಇಲ್ಲ, ಎಲ್ಲಾರು ಮ್ಯಾಲಿಂದ ಮೊದಲಿಗೆ ಮಣ್ಣು ಹಾಕಿ ಓಡಿ ಹೋಗೋದ್ ಪ್ರಯತ್ನ ಮಾಡ್ತಿರ್ತಾರ. ಪ್ರೀತಿಯ ಸಹೋದರರೇ, ಕುರ್ಬಾನ್ ಹೋಗ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ. ಅಂತದ್ದು ಸಂದರ್ಭದಲ್ಲಿ, ಅಂತದ್ದು ಸಮಾಧಿ ಒಳಗೆ ಕತ್ಲದಲ್ಲಿ ಎಲ್ಲಾರು ಜನರು ನಮಗೆ ಮಣ್ಣಿ ಹಾಕಿ ಹೋಗಿದ್ರೆ, ಅಂತದ್ದು ಕತ್ಲದಲ್ಲಿ ಇಡೀ ಪ್ರಪಂಚದ ನಬಿ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಸಹಾಯ ಮಾಡಕ ಬರುತ್ತಾರೆ. ನಮ್ಮ ಕಬರಿನ ಒಳಗೆ ಅವರು ಬರುತ್ತಾರೆ. ಪ್ರೀತಿಯ ಸಹೋದರರೇ, ಕಬ್ರ ಮೇ ಲಹರಾएंगे जिस वक्त जलवे नूर के, कब्र में लहराएंगे जिस वक्त जलवे नूर के, हम पढ़ेंगे रूह पुर अनवार पर लाखों सलाम, हम पढ़ेंगे रूह पुर अनवार पर लाखों सलाम.